ಪ್ರೈಸ್ ದಿ ಲಾರ್ಡ್. ಕರ್ತನು ರಕ್ಷಕನು ಆಗಿರುವಂತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ವಂದನೆಗಳು. ದೇವರಿಗೆ ಕೃತಜ್ಞತಾ ಸ್ತುತಿ, ಅದರಲ್ಲೂ ಮುಖ್ಯವಾಗಿ ಆರಾಧನೆ ಮಾಡುವುದು ಬಹಳ ಬಹಳ ಒಂದು ದೇವರ ಮಕ್ಕಳ ಜೀವಿತದಲ್ಲಿ, ವಿಶ್ವಾಸಿಗಳ ಜೀವಿತದಲ್ಲಿ, ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ತುಂಬಾ ತುಂಬಾ ಪ್ರಾಮುಖ್ಯಕರವಾದುದು ಈ ಒಂದು ಭಾನುವಾರದ ದಿನದ ಆರಾಧನೆ. ದೇವರು ತುಂಬಾ ಅತ್ಯಧಿಕವಾಗಿ ಎದುರು ನೋಡುವಂತದ್ದಾಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ದೇವರ ಮಕ್ಕಳಲ್ಲಿ ದೇವರು ಎದುರು ನೋಡುವಂಥದ್ದು ಆಗಿರ್ತದೆ. ಆದ್ದರಿಂದ ಪ್ರಿಯರಾದವರು ಕೆಲವು ವಾಕ್ಯಗಳನ್ನ ಓದಿ ನಾವು ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ 1 ನಿಮಿಷ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಆಶೀರ್ವಾದ ನಿತ್ಯವೂ ನೆರವೇರಲಿ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಓಕೆ ಪ್ರಿಯರಾದವರೇ, ವಿಶೇಷವಾಗಿ ನಾನು ವಾಕ್ಯದಲ್ಲಿ ನಿಮ್ಮನ್ನ ನೇರಾಗಿ ಕರ್ಕೊಂಡು ಹೋಗ್ತೀನಿ. ನೋಡಿ, ಕೀರ್ತನೆ 95ನೇ ಕೀರ್ತನೆ 6ನೇ ವಾಕ್ಯದಲ್ಲಿ ಹೇಳ್ತದೆ, ಬನ್ನಿರಿ ನಮ್ಮ ನಿರ್ಮಾಣಕನಾದ ಯೆಹೋವನಿಗೆ ಸಾಷ್ಟಾಂಗವಾಗಿ ಎರಗಿ ಆರಾಧಿಸೋಣ. ಬನ್ನಿರಿ ನಮ್ಮ ನಿರ್ಮಾಣಕನಾದ ಯೆಹೋವನನ್ನು ಸಾಷ್ಟಾಂಗವಾಗಿ ಎರಗಿ ಆರಾಧಿಸೋಣ. ದೇವರಿಗೆ ಸ್ತೋತ್ರವಾಗಲಿ. ನಮ್ಮನ್ನ ನಿಮ್ಮನ್ನ ಸೃಷ್ಟಿ ಮಾಡಿದಂತ ದೇವರಿಗೆ ಆತನನ್ನು ಆರಾಧಿಸುವುದು, ಆತನು ಪ್ರತಿಯೊಂದು ದೇವರ ಮಕ್ಕಳ ಜೀವಿತದಲ್ಲಿ ಆತನು ಬಯಸುವಂತದ್ದು ಅತ್ಯಧಿಕವಾಗಿ ದೇವರಿಗೆ ಸ್ತುತಿ ಸ್ತೋತ್ರವನ್ನ ಮಾಡುವುದು, ಅದರೊಂದಿಗೆ ದೇವರಿಗೆ ಕೃತಜ್ಞತೆ, ದೇವರು ಮಾಡಿದಂತ ಪ್ರತಿ ಒಂದು ಕಾರ್ಯಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಹೇಳುವುದು, ದೇವರಿಗೆ ಸ್ತುತಿ ಸ್ತೋತ್ರದ ಯಜ್ಞ ಅರ್ಪಿಸುವುದು. ಅದರಲ್ಲೂ ತುಂಬಾ ಪ್ರಾಮುಖ್ಯಕರವಾಗಿ ದೇವರು ಬಯಸುವುದು ಯಾವುದಂದ್ರೆ ಆರಾಧನೆ. ಆರಾಧನೆಯಲ್ಲಿ ಆತನು ವಾಕ್ಯದಲ್ಲಿ ಹೇಳ್ತದೆ, ಆತನು ಆರಾಧನೆಯಲ್ಲಿ ಬಹಳ, ಆತನು ಸೃಷ್ಟಿ ಮಾಡಿದಂತ ಪ್ರತಿ ಒಂದು ಆತನ ಮಕ್ಕಳು ಆರಾಧನೆ ಮಾಡತಕ್ಕ ಅಂಗಿನಲ್ಲಿ ಇರುವಂತರಾಗಿದ್ದಾರೆ. ಆದ್ದರಿಂದಲೇ ಪ್ರಿಯರಾದವರೇ, ಪ್ರತಿ ಒಂದು ರವಿವಾರದಲ್ಲಿ, ಭಾನುವಾರದಲ್ಲಿ ದೇವರು ಅಧಿಕವಾಗಿ ಬಯಸುವುದು ತನ್ನ ಮಕ್ಕಳಿಗೆ ಆರಾಧನೆ ಮಾಡುವುದು. ಯಾಕೆಂದ್ರೆ ವಾಕ್ಯ ಹೇಳ್ತದೆ, ನಮ್ಮ ನಿರ್ಮಾಣಕನಾದ, ನಮ್ಮ ಸೃಷ್ಟಿಕರ್ತನಾದ ದೇವರಿಗೆ ಸಾಷ್ಟಾಂಗವಾಗಿ ಎರಗಿ ಆರಾಧಿಸಬೇಕು. 7ನೇ ವಾಕ್ಯದಲ್ಲಿ ಹೇಳ್ತದೆ, ನಾವು ಆತನು ಪಾಲಿಸುವ ಪ್ರಜೆ, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೀವಿ. ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ನಾವು ಆತನು ಪಾಲಿಸುವ ಪ್ರಜೆ. ದೇವರ ನಮ್ಮನ್ನ ರೂಲ್, ಪ್ರತಿಯೊಂದು ದೇವರ ಮಕ್ಕಳನ್ನ ಆತನು ಪಾಲಿಸುವಂತನು, ರೂಲ್ ಮಾಡುವಂತನಾಗಿದ್ದಾನೆ. ಆದ್ದರಿಂದ ದೇವರು ಆರಾಧನೆಯನ್ನ ಬಯಸುವಂತರಾಗಿದ್ದಾರೆ. ಅದರಲ್ಲಿ 2ನೇ ಭಾಗದಲ್ಲಿ ಹೇಳ್ತದೆ, ಆತನ ಕೈ ಕೆಳಗಿರುವ ಹಿಂಡು. ದೇವರ ಕೈ ಕೆಳಗಿರುವಂತ ನಾವೆಲ್ಲರೂ ಒಂದು ಹಿಂಡಾಗಿದ್ವಿ. ದೇವರ ಮಕ್ಕಳೆಲ್ಲರೂ ನಾವು ಆರಾಧನೆಯಾಗಿ ಸಭೆಯಾಗಿ ಕೂಡಿ ಬರುವುದನ್ನ ದೇವರು ಬಯಸುವಂತದ್ದಾಗಿದೆ. ಆದುದರಿಂದ ಪ್ರಿಯರಾದವರೇ, ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಈ ಒಂದು ಭಾನುವಾರ ದಿನದ ಆರಾಧನೆ ನಿಮ್ಮ ಜೀವಿತದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಒಂದು ಕಾರ್ಯಗಳು ಹೇಳಲ್ಪಡ್ತದೆ. ನೀವು 7ನೇ ದಿನದಲ್ಲಿ ಆರಾಧನೆಗೆ ಕೂಡಿ ಬರಬೇಕು. ಆ ದಿನದಲ್ಲಿ ನೀವು ಯಾವ ಉದ್ಯೋಗವನ್ನು ಮಾಡಬಾರದು ಎಂಬುದಾಗಿ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಮುಂದಿನ ಭಾಗದಲ್ಲಿ ನಾನು ನಿಮಗೆ ಅದನ್ನ ಇನ್ನು ಹೆಚ್ಚಾಗಿ ವಿವರಣೆ ಮಾಡ್ತೀನಿ. ಆದುದರಿಂದ ಪ್ರಿಯರಾದವರೇ, ಆರಾಧನೆಯಲ್ಲಿ ಆಶೀರ್ವಾದ ಉಂಟು, ಆರಾಧನೆಯಲ್ಲಿ ಬಿಡುಗಡೆ ಉಂಟು, ಆರಾಧನೆಯಲ್ಲಿ ಎಲ್ಲ ಕಟ್ಟು ಬಂಧನ, ರೋಗ ಬಾಧೆ, ಸಂಕಟಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗುವಂಥದ್ದೇ ಆರಾಧನೆ. ಆರಾಧನೆ ಎನ್ನುವುದು ದೇವರಿಗೆ ನಾವು ಸಲ್ಲಿಸುವಂತ ಕೃತಜ್ಞತೆ ಪ್ರಾರ್ಥನೆ ಎಂಬುದಾಗಿದೆ. ದೇವರಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮನ್ನು ಸ್ತುತಿಸ್ತಾ ಇದ್ದೀವಿ. ಈ ದಿನದಲ್ಲಿ ಸ್ವಾಮಿ ವಾಕ್ಯಗಳು ಹೇಳಿರೋ ಪ್ರಕಾರವಾಗಿ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿ, ಎಲ್ಲ ಘನತೆ ಮಹಿಮೆ ನಿಮಗೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರನ್ನ ಆರಾಧಿಸಲು ಮರೆಯಬೇಡಿ. ದೇವರಿಗೆ ತ್ವರವಾಗಿ ಆರಾಧನೆ ಮಾಡುವುದಕ್ಕೆ ನಿಮ್ಮ ಜೀವಿತದಲ್ಲಿ ದೃಢ ಹೆಜ್ಜೆ ಹೊಂದಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಶಲೋಮ್.